ಫ್ಲಾಶ್ ಬ್ಯಾಕ್. ಸಿಟ್ಟೆ ಇದಕ್ಕೆ ಏನು ಬರೋಲ್ಲ. ಸಾಯಂಕಾಲ ಆಯಿತು ಅಂದರೆ ಏನೋ ಬರ್ತವೇನೋ, ನಮಗೇನಿಲ್ಲ. ಒಟ್ಟಲ್ಲಿ ಆಡುಪಾಡು ಹಿಡಿತವೆ ಬಂದರೆ. ನಿಮ್ಮಿಬ್ಬರ ಬಗ್ಗೆ ಕೇಳ್ತಾ ಇದ್ರೆ ನನಗೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಕತ್ಲೆ ಹೊತ್ತೆ ನೀವು ಬರಬೇಕು ಅಂತ ಏನಿಲ್ಲ, ಬೆಳಗ್ಗೆ ಹೊತ್ತು ನೀವು ಬರ್ಬೋದಾಗಿತ್ತು. ಆದರೂ ನಿಮ್ಮ ಒಂಟಿತನ ದೂರ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ. ಇಲ್ಲ, ನಿಮ್ಮ ಒಂಟಿತನ ದೂರ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ. A few moments later. ಯಾಕೆ ಕಾರ್ಯಕ್ಕೆ ಹೋಯ್ತು? ಯಾರು ನಡ್ಕೊಂಡು ಹೋಗ್ತಾವಲ್ವಾ ಅಲ್ಲಿ? ಲೈಫಲ್ಲಿ ಮೊದಲನೇ ಸತಿ ಒಬ್ಬನೇ ಒಂದು ಬೆಟ್ಟದಲ್ಲಿ ಹೋಗಿ ಸ್ಟೇ ಆಗ್ತಾಯಿದ್ದೀನಿ. ಆಫ್ ರೋಡ್, ಫುಲ್ ಆಫ್ ರೋಡ್ ಇದೆ. ಎಲ್ಲ ಕಡೆಯೂ ನೋಡ್ತಾ ಇದ್ದೀರಾ ನೀವು. ಕ್ಲೀನ್ ಆಫ್ ರೋಡಲ್ಲಿ ಹೋಗ್ಬೇಕಾಗುತ್ತೆ ನಾವು. ರೋಡ್ ನೋಡ್ಬೋದು, ಫುಲ್ಲು ಭಯಂಕರ ಆಫ್ ರೋಡ್. ಅದರಲ್ಲಿ ಬೇರೆ ಮಳೆ ಬೇರೆ ಬರ್ತೈತೆ. ಈಗ ಮೇಲ್ಗಡೆ ಬಂದು ರೀಚ್ ಆದವರು ಡೆಸ್ಟಿನೇಷನ್ಗೆ. ಸೊ ಇವಾಗ ನೋಡಿ ಮೇಲ್ ಟಾಪಿಗೆ ಬಂದೆ. ಸೊ ಇವಾಗ ನಾನು ಆ ಕಡೆಗೆ ಹೋಗಿ ಅಲ್ಲಿ ನಾನು ಆ ದೇವಸ್ಥಾನ ಹತ್ರ ಎಲ್ಲರೂ ಒಂದು ಕಡೆ ಜಾಗ ನೋಡಿ ಟೆಂಟ್ ಹಾಕಬೇಕಾಗುತ್ತೆ. ಸೊ ಈಗೇನು ನೋಡ್ತಾ ಇದ್ದೀವಲ್ಲ ವ್ಯೂ, ಇದೆಲ್ಲ ಗುರು ನಿಜ ಆ್ಯಕ್ಚುಲಿ ವ್ಯೂ. ನಾಳೆ ಬೆಳಗ್ಗೆ ತೋರಿಸ್ತೀನಿ ಬನ್ನಿರಿ ವ್ಯೂ ಯಾವ ಥರ ಇರುತ್ತೆ ಅಂತ. ಅದು ರಿಯಲ್ ಆ್ಯಕ್ಚುಲ್ ವ್ಯೂ ಅಂದರೆ ಅದೇ. ಮಸ್ತ್ ಅಂದ್ಕೊಳ್ಳಿ, ಮಸ್ತಾಗಿರುತ್ತೆ ಅಂದ್ಕೊಳ್ಳಿ. ಫಸ್ಟು ನಾನು ಇವಾಗ ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ? ಫಸ್ಟು ಬ್ಯಾಗಲ್ಲಿರೋ ಟಾರ್ಚ್ನ ಎತ್ಕೊಬೇಕು. ಅದೇ ನನ್ನ ಫಸ್ಟು ಮೊದಲನೇ ಕೆಲಸ. ಇಲ್ಲಿ ಬರ್ತಿದ್ದಂಗೆ ಮಾಡಬೇಕಾಗಿರೋವಂಥದ್ದು. ಸೊ ಲೈಟ್ ಬೇರೆ ಆನ್ ಆಗ್ತಾರಲ್ಲ, ಆನ್ ಆಯಿತು ಲೈಟ್. ಸೊ ಮೊದಲನೇದಾಗಿ ಟಾರ್ಚ್ ಎತ್ಕೊಂಡ್ಬಿಟ್ರೆ ಅದೇ ನನ್ನ ಮೊದಲನೇ ಟಾಸ್ಕ್. ಇಲ್ಲಿ ಬರ್ತಿದ್ದಂಗೆ ಟಾರ್ಚ್ ಲೈಟೇ ಸಿಕ್ತು. ಸೊ ಇದರಲ್ಲಿ ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಯಾವ ಥರ ಐತೆ ಅಂತ. ಅಲ್ಲಿ ನೋಡಿ ಅದೇ ಕೆರೆ, ಅಲ್ಲಿ ನಿಮ್ಗೆ ಕಾಣ್ತಾ ಇದೆಯಾ? ಅದೇ ಕೆರೆ ನಿಮಗೆ. ಸೊ ಈ ಕೆರೆ ಇಲ್ಲಿ ಇದೆಯಲ್ಲ, ಸೊ ಈ ಸುತ್ತಮುತ್ತ ಇರೋದೆಲ್ಲ ವ್ಯೂನೇ ಇದು. ಇದೆಲ್ಲ ಫುಲ್ಲು ಫಾರೆಸ್ಟ್ ಇದೆ ನೋಡಿ. ಇದೆಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ, ಸುತ್ತಮುತ್ತ ಫುಲ್ಲು ಫಾರೆಸ್ಟೇ ಇದು. ಸೊ ಹಾಗೆ ಇಲ್ಲಿ ಕಾಣ್ತಾ ಇರೋವಂಥದ್ದು ದೇವಸ್ಥಾನ ನೋಡಿ. ಇಲ್ಲೆಲ್ಲ ಫುಲ್ಲು ನೀರು ಗುರು, ಫುಲ್ಲು ಭಯಂಕರ ನೀರು ತುಂಬ್ಕೊಂಡ್ಬಿಟ್ಟೈತೆ ಈ ಕಡೆ ಎಲ್ಲ. ಗಾಡಿ ಸ್ವಲ್ಪ ಇಲ್ಲೇ ಹಾಕಿದ್ರೆ ಬೆಸ್ಟು. ಯಾಕಪ್ಪ ಅಂದರೆ ಜಾಸ್ತಿ ಮುಂದೆ ಹಾಕಿದ್ರೆ ಅದು ಆಳ ಇರೋದ್ರಿಂದ ಗಾಡಿ ಹಂಗೆ ಮಲ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸ್ವಲ್ಪ. ಇಲ್ಲಾಂದರೆ ಗಟ್ಟಿ ಇದೆ ಭೂಮಿ ಇದು. ಸೊ ಭೂಮಿ ಗಟ್ಟಿ ಇರೋದ್ರಿಂದ ಇಲ್ಲಿ ಹಾಕಿದ್ರೆ ಬೆಸ್ಟ್ ಅಂದ್ಕೊಳ್ಳಿ. ಸೊ ಗಾಡಿ ಲಾಕ್ ಮಾಡಿಬಿಡ್ತೀನಿ ಫಸ್ಟ್. ಗಾಡಿ ಲಾಕ್ ಮಾಡೋಣ. ಓಕೆ, ಫೈನಲಿ ಗಾಡಿ ಲಾಕ್ ಮಾಡಿದ್ದೀನಿ. ಇಲ್ಲಿಂದ ಹೊರಡೋಣ ಬನ್ನಿ ದೇವಸ್ಥಾನಕ್ಕೆ. ಇದೇ ದೇವಸ್ಥಾನ. ಸೊ ನಾವು ಇಲ್ಲೇ ಟೆಂಟ್ ಹಾಕ್ತಾರೆ ಅನ್ನಿಸ್ತದು. ಬನ್ನಿ.
ಗೈಸ್ ಯಾವುದೇ ಥರ ಲೈಟ್ ಕೂಡ ಇಲ್ಲ ಇಲ್ಲಿ. ಓಕೆ, ಪ್ಲೇಸ್ ಏನೋ ಓಕೆ. ಇಲ್ಲಿ ಯಾವುದೋ ಒಂದು ಲೈಟ್ ಇದೆ, ಬಟ್ ನೋಡೋಣ ಯಾವ ರೀತಿ ಆನ್ ಮಾಡೋದು ಅಂತ. ಫಸ್ಟು ದೇವಸ್ಥಾನ ನೋಡೋಣ. ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ ದೇವಸ್ಥಾನ. ಶಂಕರೇಶ್ವರ ಸ್ವಾಮಿ ದೇವಸ್ಥಾನ, ಶ್ರೀ ಶಂಕರೇಶ್ವರ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್, ಮೋದೂರು ದಾಖಲೆ, ಕಲಾಯ್ಕನಹಳ್ಳಿ, ಕಸಬಾ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಗೈಸ್ ನೋಡಿ, ಈ ಕಡೆ ಆ ಕಡೆ ಈ ಕಡೆ ಎರಡು ಕಡೆನೂ ಟೆಂಟ್ ಹಾಕೋದಕ್ಕೆ ಜಾಗ ಇದೆ. ಸೊ ಈ ಕಡೆ ಹಾಕ್ಲಾ ಆ ಕಡೆ ಹಾಕ್ಲಾ ಅಂತ ಗೊತ್ತಾಗ್ತಾಯಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಸ್ವಲ್ಪ ಯಾವುದೋ ಪ್ರಾಣಿಗಳು ಇದು ಮಾಡಿ ಇದು ಹೇಳಿ ಇದು ಮಾಡಿರೋಂಥ ಮಾಡಿದೆ ಇಲ್ಲೆಲ್ಲ. ಸೊ ಯಾವ ಕಡೆ ಹಾಕಬೇಕು ಏನು ಅಂತ ಗೊತ್ತಾಗ್ತಾಯಿಲ್ಲ ಒಂಚೂರು ನನಗೆ. ಸೊ ಈ ಕಡೆ ಹಾಕ್ಲಾ ಆ ಕಡೆ ಹಾಕ್ಲಾ ಅಂತ. ಇಲ್ಲಿ ಸ್ವಲ್ಪ ಇಲ್ಲಿ ಮೇಲ್ಗಡೆ ನೋಡಿ ಲೈಟ್ ಬಿಟ್ಟಿದ್ದೀನಲ್ಲ, ಅಲ್ಲಿ ಸ್ವಲ್ಪ ಶೀಟ್ ಒಡೆದೋಗಿದೆ. ಸೊ ಶೀಟ್ ಒಡೆದೋಗಿರೋ ಕಾರಣ ಇಲ್ಲಿ ಹಾಕಿದ್ರೆ ಸ್ವಲ್ಪ ಮಳೆ ಬಂದರೆ ಟೆಂಟ್ ಆಗಿರ್ತೀನಿ, ಬಟ್ ಏನೂ ನೆನೆಯೋದಿಲ್ಲ. ಬಟ್ ಆದ್ರೂ ಈ ಕಡೆ ಆ ಕಡೆ ಗೊತ್ತಾಗ್ತಾಯಿಲ್ಲ. ಗೈಸ್ ಈಗ ಫೈನಲಿ ಇದೇ ಜಾಗದಲ್ಲಿ ಟೆಂಟ್ ಹಾಕಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಈ ಜಾಗದಲ್ಲಿ ಟೆಂಟ್ ಹಾಕಿದ್ರೆ ಓಕೆ ಅಂತ ನನಗೆ ಅನ್ನಿಸ್ತಾಯಿದೆ. ಯಾಕಪ್ಪ ಅಂದರೆ ಮುಂದೆ ವ್ಯೂನೂ ಕಾಣುತ್ತೆ. ಸೊ ಮಳೆ ಆದಷ್ಟು ಕಮ್ಮಿ ಆಗಿದೆ, ಏನು ಮಳೆ ಏನಿಲ್ಲ ಇವಾಗ ಸದ್ಯಕ್ಕೆ. ಯಾವುದೇ ಥರ ಮಳೆ ಬರ್ತಾಯಿಲ್ಲ. ಖುಷಿ ವಿಚಾರ ಅಂದರೆ ಮಳೆ ಬರ್ತಾಯಿಲ್ಲ. ಸೊ ಇವಾಗ ನಾನು ಇಲ್ಲೇ ಟೆಂಟ್ ಹಾಕಿದ್ರೆ ಪರ್ಫೆಕ್ಟ್ ಅಂತ ನನಗೆ ಅನ್ನಿಸ್ತಾಯಿದೆ. ಸೊ ಅದಕ್ಕೋಸ್ಕರ ಇಲ್ಲೇ ಟೆಂಟ್ ಹಾಕ್ಬಿಡ್ತೀನಿ ನಾನು. ಸೊ ನಿಮ್ಮ ಮುಂದೆ ಒಂದು ಲೈಟ್ ಇಟ್ಟಿದ್ದೀನಿ. ಸೊ ಆ ಲೈಟಿಂದ ಎಲ್ಲ ಕ್ಯಾಪ್ಚರ್ ಆಗುತ್ತೆ ನಾನು ಏನೇನು ಮಾಡ್ತೀನಿ ಅಂತ. ಸೊ ಈಗ ನಮ್ಮ ಹತ್ರ ಒಂದು ಹೆಡ್ ಲ್ಯಾಂಪ್ ಇದೆ ನೋಡಿ, ಹಾಕ್ಕೊಂಡಿದ್ದೀನಿ ನೋಡಿ, ಇದೊಂದಿದೆ. ಸೊ ಎರಡರಿಂದ ಯೂಸ್ ಮಾಡ್ಕೊಂಡು ಇವಾಗ ನಾನು ಟೆಂಟ್ ಹಾಕ್ತಾಯಿದ್ದೀನಿ. ಸೊ ಕಮಾನ್ ಲೆಟ್ಸ್ ಡೂ ಇಟ್. ರೆಡಿ ಆಗೈತೆ ನೋಡಿ. ಫುಲ್ಲು ಟೆಂಟೆಲ್ಲ ಫುಲ್ ಕ್ಲೀನಾಗಿ ರೆಡಿ ಮಾಡಿದ್ದೀನಿ. ಸುತ್ತಮುತ್ತ ಎಲ್ಲ ಕಡೆ ಈ ಕ್ಲ್ಯಾಂಪ್ ಬರುತ್ತೆ ನೋಡಿ. ಸೊ ಇದೇ ನನಗೆ ಹಿಂಸೆ ಕೊಡ್ತಾಯಿದೆ ಅವಾಗಿಂದ. ಸೊ ಕ್ಲ್ಯಾಂಪ್ನಲ್ಲಿ ಹಾಕಿದರೆ ಅವಾಗಲೇ ಫಿನಿಶ್ ಆಗ್ತಿತ್ತು. ಸೊ ನೋಡಿ ಈ ಥರ ಕಾಣುತ್ತೆ ಇವಾಗ ಫೈನಲ್ ಸೆಟಲ್ ನನ್ನ ಕ್ಯಾಂಪು. ಸೊ ಫೈನಲಿ ಎಷ್ಟೋ ತಿಂಗಳಾದ್ಮೇಲೆ ಮಾಡಬೇಕು ಅಂದ್ಕೊಂಡಿದ್ದು. ಇವತ್ತು ಅದಕ್ಕೆ ಟೈಮ್ ಕೂಡ ಬಂದೈತೆ. ಸೊ ಜಾಸ್ತಿ ತಡ ಮಾಡೋದು ಬೇಡ. ಈಗ ಆಲ್ರೆಡಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ ಗುರು. ನಾನು ಬಂದಿದ್ದು ಎಷ್ಟು ಗಂಟೆಗೆ, ಇಲ್ಲಿ ಆಲ್ರೆಡಿ ಟೈಮ್ ಇಲ್ಲ, ಸಿಕ್ಕಾಪಟ್ಟೆ ಟೈಮ್ ಆಗಿದೆ. ಸೊ ಬೇಗ ಒಳಗಡೆ ಹೋಗಿ ಅದು ಯಾವ ಥರ ಇರುತ್ತೆ ಒಂದು ಎಕ್ಸ್ಪೀರಿಯನ್ಸ್, ಅದನ್ನೂ ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ನೋಡಿ. ಆಲ್ರೆಡಿ ನನಗೇನೇನು ಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಟಿದ್ದೀನಿ ನೋಡಿ. ಹೆಲ್ಮೆಟ್ಟು, ವಾಟ್ರ್ ಬಾಟ್ಲು. ಸೊ ಅಲ್ಲಿ ಬಂದು ಬೆಡ್ಶೀಟ್ ರೀತಿಯಲ್ಲಿ ವರ್ಕ್ ಆಗುತ್ತೆ. ಸೊ ಕೆಳಗಡೆನೂ ಹಾಸ್ಕೋಬೋದು, ನನಗೆ ಯಾವ ರೀತಿ ಬೇಕು ಆ ರೀತಿ ನಾನು ಮಾಡ್ಬೋದು. ಸೊ ಬಲ್ಗಾಲಿಟ್ಟು ಒಳಗಡೆ ಹೋಗ್ಬಿಡೋಣ. ಗೈಸ್ ನೋಡಿ ಟೆಂಟ್ ಒಳಗಡೆ ಯಾವ ಥರ ಇದೆ. ಅದು ನನಗಿಂತ ಮುಂಚೆನೇ ನೋಡಿ ಅವಳ ಎಂಟ್ರಿ ಕೊಟ್ಬಿಟ್ಟೈತೆ. ನನಗಿಂತ ಮುಂಚೆನೇ ಅಟೆಂಡೆನ್ಸ್ ಆಗಿದೆ ಗುರು. ಅದು ಟೆಂಟಿಗೆ ಹೊಸ ಟೆಂಟಿಗೆ ಎಂಟ್ರಿ ಆಲ್ರೆಡಿ ಕೊಟ್ಟೈತದು. ಸೊ ಪರವಾಗಿಲ್ಲ, ಇಬ್ಬರು ಅಂತ ತೊಗೊಂಡೆ. ಓಕೆ ಮಲ್ಕೋಬೋದು, ಏನು ತೊಂದರೆ ಇಲ್ಲ. ಇಬ್ಬರು ಫಸ್ಟ್ ಇದು ಮೇಲ್ಗಡೆ ಹಾಕಿದ ತೆಗೆದುಬಿಡ್ತೀನಪ್ಪ. ನನಗೆ ಯಾವತ್ತು ಹೋಗಿದ್ದೀನಿ ಬಾಯ್ಸ್ ನಾನಂತೂ ಸಿಕ್ಕಾಪಟ್ಟೆ.
ನನ್ನ ಲೈಫಲ್ಲಿ ಒಂದೊಂದು ಎಕ್ಸ್ಪೀರಿಯೆನ್ಸ್ಗಳು ಯಾವಾಗ ಬರುತ್ತೆ ಅಂತ ನನಗೆ ಗೊತ್ತಾಗಲ್ಲ. ನಾನೇನು ಅಂದ್ಕೊಂಡಿರ್ತೀನಿ ಇವತ್ತು ನಾಳೆ ಮಾಡೋಣ ಅಂತ, ಅದು ನಾಳೆ ಆಗೋದೇ ಇಲ್ಲ. ಬಟ್ ಯಾವತ್ತೋ ಒಂದಿನ ಮಾಡ್ಬಿಡ್ತೀನಿ. ಅದು ಯಾವ ಥರ ನೋಡಿ, ಈ ಥರ ವಿಚಿತ್ರವಾಗೆಲ್ಲ ಮಾಡ್ತೀನಿ ನಾನು. ಯಾಕೋ ಗೊತ್ತಿಲ್ಲ, ಏನು ಕಥೆನೋ ನನಗೂ ಗೊತ್ತಾಗ್ತಾಯಿಲ್ಲ ಅದು. ಸೊ ಇವಾಗ ಏನೋ ಒಳಗಡೆ ಶೆಕೆ ಕೂಡ ಆಗ್ತಾಯಿದ್ದಪ್ಪ. ಇಲ್ಲಿ ಹೊರಗಡೆಯಿಂದ ಗಾಳಿ, ಇವಾಗ ಇದು ಕ್ಲೋಸ್ ಮಾಡಿಬಿಟ್ರೆ ನಾನು ಒಳಗಡೆಯಿಂದ ಗಾಳಿ ಬರುತ್ತೋ ಇಲ್ಲೋ ಗೊತ್ತಿಲ್ಲ ನೋಡಿ. ಈಗ 2 ಕೊಟ್ಟವನಿಗೆ ಫಸ್ಟು ಇದೊಂದು ನಾನು ಕ್ಲೋಸ್ ಮಾಡ್ಕೊಬೋದು. ಓಕೆನಾ, ಇದು ಹಾಕಿದ್ರೆ ಸ್ವಲ್ಪ ಲೈಟಾಗಿ ಗಾಳಿ ಬರುತ್ತೆ. ಯಾಕಪ್ಪ ಅಂದರೆ ನೋಡಿ, ಇಲ್ಲಿದೆಯಲ್ಲ ಈ ಮೆಷಲ್ಲಿ ಗಾಳಿ ಬರುತ್ತೆ, ಬಟ್ ಈ ಮೆಷಲ್ಲಿ ಏನೂ ಗಾಳಿ ಬರೋಲ್ಲ. ಸೊ ಯಾಕೆ ಬೇಕು, 2 ಕ್ಲೋಸ್ ಮಾಡಿಬಿಡೋಣ. ಗಾಳಿ ಅಂತೂ ಒಂಚೂರು ಇಲ್ಲ ಒಳಗಡೆ, ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿದೆ. ಅವಾಗಿಂದ ಬಂದಾಗಿದೆ, ಒಂಚೂರು ನೀರು ಕೂಡ ಕುಡಿದಿಲ್ಲ ನಾನು. ಫಸ್ಟು ನೀರು ಕುಡಿದು ಬಿಡೋಣ ಗುರು. ಸೊ ಅಪ್ಪ, ನಾನಂತೂ ಸಿಕ್ಕಾಪಟ್ಟೆ ಬೆವರ್ತಾ ಇದ್ದೀನಪ್ಪ. ಮಳೆ ಬರ್ತಾನೆ ಐತೆ, ಆದರೂ ಒಂಚೂರು ಗಾಳಿ ಇಸ್ತಾಯಿಲ್ಲ. ಎಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಆದರೂ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ಗಾಳಿ ಬೇಕಾನೆ. ಒಂಚೂರು ಗಾಳಿನೇ ಇಲ್ಲಪ್ಪ ಇಲ್ಲಿ. ಒಂಥರ ಸೂಪರ್ ಎಕ್ಸೈಟಿಂಗ್ ಆಗಿದ್ದೀನಿ. ಫಸ್ಟ್ ಟೈಮ್ ಅದು ಈ ಬೆಟ್ಟದ ಮೇಲೆ. ಇಲ್ಲಿ ಬೇರೆ ಅಜ್ಜಿ ಬೇರೆ ಕರಡಿ ಚಿರತೆ ಎಲ್ಲ ಇದೆ ಅಂತ ಹೇಳ್ಬಿಟ್ಟವ್ರೆ. ಸದ್ಯಕ್ಕೆ ಯಾವುದೂ ಇಲ್ಲ, ನನಗೆ ಯಾವುದೂ ಏನೂ ಕಾಣಿಸ್ತಾ ಇಲ್ಲ. ಸೊ ನಾನು ಹೋಗೋ ತನಕ ಏನೂ ಕಾಣಿಸ್ಕೊಂಡಿಲ್ಲ ಅಂದರೆ ಇನ್ನೂ ಖುಷಿ ಆಗ್ತೀನಿ ನಾನಂತೂ. ಸದ್ಯಕ್ಕೆ ಒಳಗಡೆ ಒಂಥರ ಏನೋ ಒಂಥರ ಗೂಡು ಥರ, ಗುಬ್ಬಚ್ಚಿ ಗೂಡು ಹೇಗೆ ಗೂಡಲ್ಲಿ ಸೇರ್ಕೊತೇವೆ ಅದೇ ರೀತಿ ನಾನು ಬಂದು ಗೂಡು ಸೇರ್ಕೊಂಡ್ಬಿಟ್ಟಿದ್ದೀನಿ. ಸೊ ಇವಾಗ ಟೈಮ್ ಬಂದು ಎಷ್ಟು ಅಂದರೆ 9:11 ನೋಡಿ, ನೋಡ್ತಾಯಿದ್ದೀವ ಟೈಮ್ ಬಂದು ಇವಾಗ 9:11 ಟೈಮು. ಸೊ ಆಲ್ಮೋಸ್ಟ್ 9 ಗಂಟೆ ಆಯ್ತಾ ಬರ್ತು, 9:30 ಆಗ್ತಾ ಹೋಗ್ತಾಯಿದೆ. ಮಾರ್ನಿಂಗು ಸನ್ರೈಸು ಎಷ್ಟು ಗಂಟೆಗಿದೆ ಚೆಕ್ ಮಾಡಿಬಿಡ್ತೀನಿ ರೀ, ಒಂದು ನಿಮಿಷ. ಓ ಗೈಸ್, ನನ್ನ ನೆಟ್ಟೇ ಸಿಗ್ತಾಯಿಲ್ಲ ನಂದು. ಓ ಮೈ ಗಾಡ್, ಏನಪ್ಪ ಮಾಡೋದು ಇವಾಗ? ಒಂದು ಸತಿ ಫ್ಲೈಟ್ ಮೋಡ್ ಹಾಕಿ ಫ್ಲೈಟ್ ಮೋಡಿಂದ ತೆಗೆದು ಬಿಡೋಣ. ಬರುತ್ತಾ ಇಲ್ವೋ ಚೆಕ್ ಮಾಡೋಣ ಇರಿ. ನೆಟ್ವರ್ಕ್ ಏನೂ ಸಿಗ್ತಾನೆ ಇಲ್ಲ. ನೋಡೋಣ. ಸೊ ಇವಾಗ ನೆಕ್ಸ್ಟು ಮಲ್ಕೊಳ್ಳೋಣ, ಏನು ಮಾಡೋಣ ಏನು ಗೊತ್ತಾಗ್ತಾಯಿಲ್ಲ. ಊಟ ಅಂತೂ ಬಿಗ್ಗ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಮಳೆ ಬೇರೆ ಬರ್ತಿತ್ತಲ್ಲ, ಸೊ ಅಲ್ಲಿ ಹೋಗಿ ಊಟ ಎಲ್ಲ ಮಾಡೋದೆಲ್ಲ ನನಗೆ ಯಾಕೋ ರಿಸ್ಕ್ ಅನ್ನಿಸ್ತು. ರಿಸ್ಕ್ ಅನ್ನೋದಕ್ಕಿಂತ ಏನೂ ಇಲ್ಲಿ ಸೌದೆಗಳೇನೂ ಸಿಗೋಲ್ಲ ಈ ಟೈಮಲ್ಲಿ. ಪೇಪರೆಲ್ಲ ಎಷ್ಟು ಅಂತ ಹಚ್ತೀರ ಬೆಂಕಿನ. ಸೊ ಸೌದೆಗಳು ಇರಲೇಬೇಕಲ್ವ. ಸೊ ಸೌದೆ ಎಲ್ಲ ತರೋಷ್ಟು ನಂಗೆ ಟೈಮ್ ಸಿಕ್ಕಿಲ್ಲ. ಸೌದೆ ಎಲ್ಲ ತರೋಷ್ಟು ಟೈಮ್ ಸಿಕ್ಕಿದರೆ ಡೆಫಿನೆಟ್ಲಿ ಕಥೆನೇ ಬೇರೆ ಮಾಡ್ತಾಯಿದೆ. ಸೊ ಸೌದೆ ಎಲ್ಲ ಏನೂ ಸಿಕ್ಕಿಲ್ಲ ನನಗೆ ಇವಾಗ. ಗೈಸ್ ಫೈನಲ್ ನೆಟ್ವರ್ಕ್ ಸಿಕ್ಕೈತೆ ಇವಾಗ. ಈಗ ಜಸ್ಟು ಪಟಾರ್ ಅಂತ ಬಂತು ನೆಟ್ವರ್ಕು. ನೋಡೋಣ ಇರಿ ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಸನ್ರೈಸ್ ಆಗುತ್ತೆ ಅಂತ. ಸನ್ರೈಸ್. ಸೊ ಸದ್ಯಕ್ಕೆ ಮಳೆ ಏನಿಲ್ಲ. ಇಲ್ಲಿ ತೋರಿಸ್ತಾರ ಪ್ರಕಾರ 20% ಅಂತ ತೋರಿಸ್ತಾ ಇದೆ. ಸೊ ಮಳೆ ಏನಿಲ್ಲ ಅಂದ್ಕೊತೀನಿ, ಮಳೆ ಏನಿಲ್ಲ ಬೆಳಗ್ಗೆ ತನಕ. ಸೊ ಸನ್ರೈಸು ಎಷ್ಟು ಗಂಟೆಗೆ ಆಗುತ್ತೆ? ಸೊ 6 ಅಂತ ತೋರಿಸ್ತಿದ್ದಾರೆ. ನೋಡೋಣ. ಈಗ ಕರೆಂಟ್ಲಿ ಇವಾಗ ಎಷ್ಟು ಡಿಗ್ರಿ ಐತಪ್ಪ ಅಂದರೆ ಟೆಂಪ್ರೇಚರು 22 ಡಿಗ್ರಿ ಐತೆ. ಎಲ್ಲ ಥರ ವೀಡಿಯೋಗಳನ್ನೂ ಮಾಡ್ತಾಯಿದ್ದೀನಿ ಗುರು, ಅದು ಯಾಕೋ ವೀಡಿಯೋ ಓಡ್ತಾನೆ ಇಲ್ಲ ಗುರು. ವೀಡಿಯೋಸ್ಗಳು ಕಂಟೆಂಟ್ ಇಲ್ಲ ಅಂತಾರೆ ಕೆಲವೊಬ್ಬರು. ಏನು ಕಂಟೆಂಟ್ ಇಲ್ಲಪ್ಪ, ಎಲ್ಲ ಥರ ನಾವು ಮಾಡ್ತಾನೆ ಇದ್ದೀನಿ. ಮೊನ್ನೆ ರಂಗಸ್ವಾಮಿ ಬೆಟ್ಟಕ್ಕೆ ಹೋದೆ,
ಸೊ ನೋಡಿ ಅಲ್ಲೂ ಹೋಗಿ ಬೆಟ್ಟ ಎಲ್ಲ ಹತ್ಕೊಂಡು ಹೊಸ ಪ್ಲೇಸ್ ತೋರಿಸ್ತೀವಿ. ಎಷ್ಟು ಗುರು ಬರೀ ಒಂದು 500 ಜನ ನೋಡಿಲ್ಲ ಗುರು, ಅದು 450 ಜನ ನೋಡೋರೆ, ಜಸ್ಟು 352 ಜನ ನೋಡೋರೆ ಗುರು ಆ ವಿಡಿಯೋನ. ಅಷ್ಟೆಲ್ಲ ನಾನು ರಿಸ್ಕ್ ತೊಗೊಂಡು ಅಷ್ಟೆಲ್ಲ ನಾನು ಒಬ್ಬನೇ ಆ ಕಾಡಲ್ಲಿ ಹತ್ಕೊಂಡು ಹೋಗಿದ್ದೀನಿ. ಬರೀ 352 ಜನ. ಯಪ್ಪ ಎಷ್ಟು ಜನ ಅವರೇ ಕುಣಿಗಲಲ್ಲಿ, ಎಷ್ಟು ಜನ ಅವರೇ ಯೂಟ್ಯೂಬಲ್ಲಿ, ಬರೀ ಅಷ್ಟೇ ಜನ ನೋಡೋರೆ ಅಂದರೆ ಎಲ್ಲಿ ಗುರು ನಮ್ಮ ವಿಡಿಯೋ. ಅದು ಬಿಟ್ಟು ನೆಕ್ಸ್ಟು ಇನ್ನೊಂದು ಆಫ್ ರೋಡ್ ರಿವ್ಯೂ ಅಂತ ಬೇರೆ ಮಾಡಿ ಏನಂದರೆ ಈ ಸಣ್ಣ ಸಣ್ಣ ಏನಾದರೂ ಒಂದು ಇರುವೆಗಳು ಇಲ್ಲಾಂದರೆ ಸಣ್ಣ ಸಣ್ಣದೇನೋ ಟೆಂಟಲ್ಲಿ ಮೇಲ್ಗಡೆ ಓಡಾಡ್ತಾರೆ, ಸೌಂಡ್ ಕಿರಿಕಿರಿ ಅನ್ನೋ ಸೌಂಡ್ ಆಗೋದಲ್ಲಪ್ಪ. ಸೌಂಡ್ ಕೇಳಿದ್ರೆಲ್ಲ ಭಯ ಆಗ್ತಾಯಿತ್ತಪ್ಪ ನನಗೆ. ಆದರೂ ನಾನೇ ಒಂಥರ ಹುಚ್ಚ, ನಿಜವಾಗ್ಲೂ ಹುಚ್ಚನೇ ನಾನು. ಪ್ಲೀಸ್ ನೋಡಿ ಔಟ್ ಸೈಡಿಂದ ವ್ಯೂ ಯಾವ ಥರ ಕಾಣ್ತೈತೆ ಅಪ್ಪ. ನೋಡಿ ಫುಲ್ಲು ಕತ್ಲೆ, ಫುಲ್ಲು ನಿರ್ಜನ ಪ್ರದೇಶ, ಸುತ್ತಮುತ್ತ ಯಾರು ಇರಲ್ಲ ಗುರು ಇಲ್ಲಿ. ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿ ಹಿಡನ್ ಸ್ಪಾಟ್ ಇದೆಯಲ್ಲ, ಸೊ ಇದು 4 ತಿಂಗಳಾದ್ಮೇಲೆ ಮಾಡಿರೋವಂಥ ವೀಡಿಯೋ ಗುರು. ಇದು 4 ತಿಂಗಳು ಗಂಟ ನಾನು ಏನು ಮಾಡ್ತಿದ್ದಪ್ಪ ಅಂದರೆ ಕ್ಯಾಮ್ರಾ ತೊಗೋಬೇಕು ಅಂತ ಒದ್ದಾಡ್ತಾಯಿದ್ದೆ. ಸೊ ಕ್ಯಾಮ್ರಾ ನನಗೆ ಒಳ್ಳೆ ಡೀಲಲ್ಲೇ ಸಿಕ್ತು ಅಂದ್ಕೊಳ್ಳಿ. ಮಾತ್ರ ಎಷ್ಟು ತಿಂಗಳು ಗುರು, ಸತತವಾಗಿ 4 ತಿಂಗಳು ಎಲ್ಲ ದುಡ್ಡನ್ನೆಲ್ಲ ಕೂಡಿಟ್ಟು ಆ್ಯಕ್ಚುಲಿ ತೊಗೋಬೇಕಾದ್ರೆ ಎಷ್ಟು ಮೈಂಡ್ ನನಗೆ ಚಂಚಲ ಅಂದರೆ, ಒಂದು ಇನ್ಸ್ಟಾ 360 X5 ಬೇರೆ ಬಿಟ್ಬಿಟ್ಟಿದ್ದ ಆ ಟೈಮಲ್ಲಿ, ಅದಾಯ್ತಾ. ನೆಕ್ಸ್ಟು GoPro 13 ಬೇರೆ ಬಿಟ್ಟಿದ್ದ, ಅದಾದಮೇಲೆ DJI Action 5 Pro ಬೇರೆ ಬಿಟ್ಟು 5 Pro ಬೇರೆ ಬಿಟ್ಟ. ಸೊ ಮೂರಲ್ಲೂ ಕನ್ಫ್ಯೂಸ್ ನನಗೆ. ಫಸ್ಟ್ ಒಂದು ಡಿಸೈಡ್ ಆಗ್ಬಿಟ್ಟೆ. ಸೊ ಇವಾಗ GoPro ನಾನು ತೊಗೊತೀನಿ ಅಂದರೆ GoProದಲ್ಲಿ ಬರೋ ಸಿಂಗಲ್ ಬ್ಯಾಟ್ರಿ, ಓಕೆನಾ. ಆಮೇಲೆ ಅದರಲ್ಲಿ ಲೋ ಲೈಟ್ ಪರ್ಫಾರ್ಮೆನ್ಸ್ ಇಲ್ಲವೇ ಇಲ್ಲ, ವರ್ಸ್ಟು. ಆಮೇಲೆ ಇಮೇಜ್ ಅದೇನಿದೆ ಸೆನ್ಸರ್ ಏನಿದೆ ಅಷ್ಟೇ ಸೆನ್ಸರು, ಪ್ರೀವಿಯಸ್ ಮಾಡಲು ಅಷ್ಟೇ, ಈ ಮಾಡಲು ಅಷ್ಟೇ, ಸೆನ್ಸರ್ ಏನೂ ಚೇಂಜ್ ಮಾಡಿಲ್ಲ. ಸೊ ಈ ಎಲ್ಲ ಮೈಂಡಲ್ಲಿ ಇಟ್ಕೊಂಡು ನೆಕ್ಸ್ಟು ಇನ್ಸ್ಟಾ 360 ಹೋದೆ. ಇನ್ಸ್ಟಾ 360 ಹೋದರೆ ಅದು ಏನಾಗಿತ್ತು, 58,000 59,000 ತನಕ ಇತ್ತು ಪ್ರೈಸ್ ಅವಾಗ ನಾನು ತೊಗೋಬೇಕಾದ್ರೆ. ಯಪ್ಪ ಸಿಕ್ಕಾಪಟ್ಟೆ ಹೆವಿ ಅನಿಸುತ್ತು ನನಗೆ. ಒಂದು ಕ್ಯಾಮ್ರಾಗೆ 58,000 60,000 ನಾನು ಕೊಟ್ಟು ಇನ್ವೆಸ್ಟ್ ಮಾಡಿ, ಸೊ ಅದರಲ್ಲಿ ಬರೋದಂತೂ ಒಂದೇ ಬ್ಯಾಟ್ರಿ, ಓಕೆನಾ. ಅದರಲ್ಲಿ ಬರೋದು ಒಂದೇ ಬ್ಯಾಟ್ರಿ. ಸೊ ಒಂದು ಬ್ಯಾಟ್ರಿನ ನಾನು ಎಷ್ಟೊತ್ತು ತನಕ ಯೂಸ್ ಮಾಡೋಕ್ಕಾಗುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್. ನೋಡಿ ಎಲ್ಲರೂ ಹೊರಗಡೆ ಬಂದರೆ ಒಂದು ಬ್ಯಾಟ್ರಿ ನಾನು ಇದರಲ್ಲಿ DJI Action ಕ್ಯಾಮ್ರಾದಲ್ಲಿ ಏನಪ್ಪ ಅಂತಂದರೆ, ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ಎಲ್ಲಪ್ಪ ಅದು ನೋಡಿ DJI Action ಕ್ಯಾಮ್ರಾದಲ್ಲಿ ಏನಪ್ಪ ಅಂದರೆ ನನಗೆ ಟೋಟಲ್ಲು ಈ ಥರ ಕೇಸ್ ಸಿಗುತ್ತೆ ನನಗೆ, ಓಕೆನಾ. ಸೊ ಈ ಕೇಸಲ್ಲಿ ನಾನು 3 ಬ್ಯಾಟ್ರಿನ ಯೂಸ್ ಮಾಡ್ಬೋದು. ಸೊ ಅಲ್ಲಿ ಕಾಣ್ತಾ ಇದೆಯಾ ನಿಮಗೆ ಗ್ರೀನ್ ಕಲರ್, ಮತ್ತು ಗ್ರೀನ್ ಕಲರ್ ಇದ್ದರೆ ಫುಲ್ 100% ಬ್ಯಾಟ್ರಿ ಇರುತ್ತೆ ಅಂತ. ಸೊ ಇಲ್ಲಿ ಆರೆಂಜ್ ಇದೆಯಲ್ಲ, ಇದೊಂದು 80-70 ಸಮಥಿಂಗ್ ಇರುತ್ತೆ ಅಂತ. ಬಟ್ ಇದು 3 ಬ್ಯಾಟ್ರಿ ಇರೋದ್ರಿಂದ ನಾನು 1080p ಮಾಡಿದ್ರೆ ಮಿನಿಮಮ್ 2 ಅವರ್ ಆರಾಮಾಗಿ ಯೂಸ್ ಮಾಡ್ಬೋದು ಗುರು. ಅಂದರೆ ಆರಾಮಾಗಿ ನಾನು 120 ಮಿನಿಟ್ಸ್ ಈಸಿಯಾಗಿ ಆರಾಮಾಗಿ ಒಂದು ಚೂರು ಎಲ್ಲೂ ಪ್ರಾಬ್ಲಮ್ ಇಲ್ದಲೆ ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ 4K ಯೂಸ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ. 1 ಅವರ್ ಅಟ್ಲೀಸ್ಟ್ 1 ಅವರ್ ಆದರೂ ಆರಾಮಾಗಿ ಯೂಸ್ ಮಾಡ್ಬೋದು. ಈಗ ನೋಡಿ ನಾನು ಆಲ್ರೆಡಿ ಫುಲ್ ಚಾರ್ಜ್ ಮಾಡ್ಕೊಂಬಂದಿದ್ದೆ. ಈಗ ಆಲ್ರೆಡಿ ಎಷ್ಟು ವೀಡಿಯೋ ಮಾಡ್ತಾಯಿದ್ದೀನಿ, ಇದೆಲ್ಲ ಒಂದೇ ಬ್ಯಾಟ್ರಿಲಿ. ಈಗ ಕರೆಕ್ಟು 9% ಇದೆ. ಸೊ ಇವಾಗ ನಾನು ಚೇಂಜ್ ಮಾಡಬೇಕಾಗುತ್ತೆ ಬ್ಯಾಟ್ರಿನ. ಗೈಸ್ ಈಗ ನಾನು ಯೂಸ್ ಮಾಡ್ತಾ ಇರೋಂಥ ಬೆಡ್ಶೀಟ್ ಬಂದು ಯಾವುದಪ್ಪ ಅಂದರೆ ಇದು ಕೂಡ ಡೆಕಾತ್ಲಾನ್ದೆ. ಸೊ ನೋಡಿ ಇಲ್ಲಿದೆ ಡೆಕಾತ್ಲಾನ್. ಇದು ಆ್ಯಕ್ಚುಲಿ ನಾನು ಏನು ಮಾಡಿದೆ ತೊಗೋಬೇಕಾದ್ರೆ 20 ಡಿಗ್ರಿ ಸೆಲ್ಸಿಯಸ್ ಮಾತ್ರ ತೊಗೊಂಬಿಟ್ಟಿದ್ದೀನಿ. ಸೊ ಇವಾಗ ನಾನಿರೋ ಟೆಂಪ್ರೇಚರು ಬಂದು 22. ಸೊ ಓಕೆ, ಇದು ಒಂದು ಈಗಿರೋ ಟೆಂಪ್ರೇಚರ್ಗೆ ಏನು ತೊಂದರೆ ಆಗೋದಿಲ್ಲ. ಬಟ್ ಇದು ನಾವೆಲ್ಲಾದರೂ ಬೇರೆ ಕಡೆ ಹೋದರೆ, ಸಿಕ್ಕಾಪಟ್ಟೆ ಕೂಲಿರೋ ಪ್ರದೇಶಗಳಿಗೆ ಹೋದರೆ ಇದೇನಕ್ಕೂ ಸಾಕಾಗೋದಿಲ್ಲ. ಸೊ ನಾವು ತೊಗೋಬೇಕಾದ್ರೆ ನಾವು ಆದಷ್ಟು -ಡಿಗ್ರಿ ಅಲ್ಲಿ ತೊಗೊಂಡ್ರೆ ನಮಗೆ ಸಿಕ್ಕಾಪಟ್ಟೆ ಬೆಸ್ಟ್ ಅನಿಸುತ್ತೆ. ಯಾಕಪ್ಪ ಅಂದರೆ ಈ -ಡಿಗ್ರಿ ಇರಬೇಕಾದ್ರೆ ನಿಮಗೆ ಅದು ಯೂಸ್ ಆಗುತ್ತೆ. ಸೊ ಸದ್ಯಕ್ಕೆ ನಾನು ಇಲ್ಲಿರೋ ಟೆಂಪ್ರೇಚರ್ಗೆ ಇದು ಸಾಕು ಅಂದ್ಕೊತೀನಿ. ಬಟ್ ಹೋಗ್ತಾ ಮಿಡ್ನೈಟಲ್ಲಿ ಇನ್ನೂ ಚಳಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡೋಕ್ಕಾಗೋದಿಲ್ಲ, ಇರೋದನ್ನೇ ಉಚ್ಕೊಂಡು ಮಲ್ಕೋಬೇಕಾಗುತ್ತೆ. ಸೊ ಗೈಸ್ ಇವಾಗ ಟೈಮ್ ಬಂದು ನಮಗೆ 10-11. ಸೊ ನಿಜವಾಗ್ಲೂ ನಿದ್ದೆ ಅಂತೂ ಒಂಚೂರು ಬರ್ತಾಯಿಲ್ಲ. ಹಾಗೆ ಅಕ್ಕಪಕ್ಕ ಸ್ವಲ್ಪ ಸೌಂಡ್ಗಳು, ಅದು ನೈಟ್ ಹೊತ್ತು ನೊಣಗಳೆಲ್ಲ ಇದು ಮಾಡೋ ಸೌಂಡ್ ಮಾಡುತ್ತಲ್ಲ, ಕೀ ಅಂತ ಸೌಂಡು, ಮತ್ತು ಏನೇ ಸ್ವಲ್ಪ ಸೌಂಡ್ ಆದ್ರೂ ಸಿಕ್ಕಾಪಟ್ಟೆ ಒಂಥರ ವಿಚಿತ್ರ ಅನಿಸ್ತೈತೆ. ಆದಷ್ಟು ನಿದ್ದೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವಾಗ 10 ಗಂಟೆ ಅಂದರೆ ಏನೇನೊಂದು 11, 12, 1, 2, 3, 4 ಇನ್ನೊಂದು 5-6 ಅವರ್ ನಿದ್ದೆ ಮಾಡಬೇಕು.
ಸೊ ನೋಡೋಣ. ನಮಸ್ಕಾರ, ಗುಡ್ ಮಾರ್ನಿಂಗ್ ದೇವ್ರುಗಳ. ಫೈನಲಿ ಒಂದು ಅರ್ಧ ಗಂಟೆ ಮಲಗೋದು, ಅರ್ಧ ಗಂಟೆ ಎದ್ದೊಳ್ಳೋದು, ಸೌಂಡ್ ಏನಾದರೂ ಎಚ್ಚರಿಕೆ ಆಗೋದು, ಮತ್ತು ಮಧ್ಯದಲ್ಲಿ ಹೆಂಗೋ ಕಷ್ಟ ಬಿದ್ದು ಸ್ವಲ್ಪ ಮಲಗಿ ಟ್ರೈ ಮಾಡಿದ್ದೀನಿ. ಸೊ ಇವಾಗ ಟೈಮ್ ಬಂದು 6:05. ಇನ್ನೂ ಸನ್ರೈಸ್ ಆಗಿಲ್ಲ ಅಂದ್ಕೊತೀನಿ. ಸೊ ಹೊರಗಡೆ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಬಟ್ ನೈಟೆಲ್ಲ ಲೈಟಾಗಿ ಮಳೆ ಬರ್ತಾನೆ ಇತ್ತು. ಅಜ್ಜಡಿ ಅನ್ನೋದೇನಿದೆ ಅದು ಬರ್ತಾನೆ ಇತ್ತು ಕಂಟಿನ್ಯೂಸ್ ಆಗಿ. ಸೊ ಬಟ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಅಂದ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಭಯ ಆಗ್ತಾ ಹೋಗ್ತು, ಆಮೇಲೆ ಸ್ವಲ್ಪ 1 ಗಂಟೆ 1:30 ಆಗ್ತಾ ಒಳ್ಳೆ ನಿದ್ದೆ ಬಂತು ಅಂದ್ಕೊಳ್ಳಿ. ಒಂದು ಕಂಟಿನ್ಯೂಸ್ ಆಗಿ 2 ಅವರ್ ಈ ಥರ ನಾನು ನಿದ್ದೆ ಮಾಡಿದೆ. ಹೊರಗಡೆ ಹೋಗಿ ನೋಡೋಣ ಯಾವ ಥರ ವೆದರ್ ಇದೆ ಅಂತ. ಗುರು ನೋಡಿ, ನನಗೆ ಕಾಣ್ತಾ ಇರೋಂಥ ವ್ಯೂ ಇದು. ದೇವಸ್ಥಾನ ನೋಡಿ ಇವಾಗ ಪರ್ಫೆಕ್ಟಾಗಿ ಕಾಣುತ್ತೆ. ಟೆಂಟು ಯಾವ ರೀತಿ ಇತ್ತು ಅಂತ ನಿಮ್ಗೆ ನೈಟ್ ಹೇಳೋದೇ ಗೊತ್ತಾ. ಇಲ್ಲೊಂದು ಕಡೆ ಓಪನ್ ಐತೆ ಅಂತ. ಸದ್ಯ ನನ್ನ ಅದೃಷ್ಟ ಮಳೆ ಹಿಂಗೆ ಬಂದು ಇಲ್ಲೇ ಬಿದ್ದೈತೆ. ಸೊ ಜೋರಾಗಿ ಮಳೆ ಬಂದು ಅದೇನಾದರೂ ಹಿಂಗೆ ಬಂದಿದ್ದರೆ ಈ ಟೆಂಟ್ ಮೇಲೆಲ್ಲ ಬರಬೇಕಾಗಿತ್ತು. ಬಟ್ ಯಾವುದೇ ಥರ ಟೆಂಟ್ ಮೇಲೆ ಏನು ಬಂದಿಲ್ಲ ನನ್ನ ಅದೃಷ್ಟ. ಸೊ ನಾನು ಹಾಕಿರೋ ಟೆಂಟು ಈ ಥರ ಕಾಣ್ತಾಯಿದೆ. ಇದೇ ನಾನು ಹಾಕಿರೋ ಟೆಂಟು. ಸೊ ನೋಡಿ, ಈ ದೇವಸ್ಥಾನ ಇಲ್ಲಿ ಆಪೋಸಿಟ್ ಈ ಕಡೆನೇ ಹಾಕಿದ್ದೀನಿ ಟೆಂಟ್ನ. ಆ ಕಡೆಯೂ ಜಾಗ ಆಯಿತು, ಬಟ್ ಆ ಕಡೆ ನನಗೆ ಯಾಕೋ ಇಷ್ಟ ಆಗಿಲ್ಲ. ಸೊ ಅದಕ್ಕೆ ಈ ಕಡೆ ಹಾಕಿದ್ದೀನಿ. ಸೊ ನೋಡಿ, ಮಳೆ ಇನ್ನೂ ಬರ್ತಾನೆ ಇದೆ ಇವರು. ವ್ಯೂ ನೋಡಿ ಯಾವ ಥರ ಕಾಣ್ತಾಯಿದೆ ಅಂತ. ಮಳೆ ಇನ್ನೂ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ನನ್ನ ಗಾಡಿ ನೋಡಿ ಅಲ್ಲಿದೆ. ಇವಾಗ ನಾವು ಆ ಕಡೆ ಹೋಗ್ಬಿಡೋಣ ಬನ್ನಿ. ನೋಡಿದ್ರಾ, ಇನ್ನೂ ಸನ್ರೈಸ್ ಕೂಡ ಆಗಿಲ್ಲ. ಸನ್ರೈಸ್ ಇನ್ನೂ ಸ್ಟಾರ್ಟೇ ಆಗಿಲ್ಲ. ಆ್ಯಕ್ಚುಲಿ ಇದು ವೆದರಲ್ಲಿ ತೋರಿಸಿದ್ರು 6:07 ಸನ್ರೈಸ್ ಆಗುತ್ತೆ ಅಂತ. ಬಟ್ ಈಗ ಆಲ್ರೆಡಿ ಟೈಮು 6:08. ಸೊ ಇನ್ನು ಯಾವುದೇ ಥರ ಸನ್ರೈಸು ನಮಗೆ ನೋಡೋಕ್ಕೆ ಸಿಗ್ತಾ ಇಲ್ಲ. ಬಟ್ ಮಳೆ ಮಾತ್ರ ಚಿಕ್ಕದಾಗಿ ಬರ್ತಾಯಿದೆ ಗುರು. ಅಂದರೆ ಸಿಕ್ಕಾಬಿಟ್ಟೆ ಜಿಡಿ ಮಳೆ ಅಂತ ಅಂದ್ಕೊಳ್ಳಿ. ಹೆವಿ ಜೋರು ಏನಿಲ್ಲ, ಜಿಡಿ ಮಳೆ ಬರ್ತಾಯಿದೆ. ಸೊ ಇಲ್ಲಿ ನೋಡಿ, ನಾನು ಮುಂದೆ ಇರೋವಂಥ ಸೊನೆ ಯಾವ ಥರ ಕಾಣುತ್ತೆ ನೋಡಿ ಗುರು. ಇವಾಗ ಬೆಳಿಗ್ಗೆ ಹೊತ್ತು ನೋಡೋದಾ, ಫುಲ್ ಕ್ಲೀನಾಗಿ ಕಾಣುತ್ತೆ ಇವಾಗ. ಆಮೇಲೆ ಆ ಕಡೆ ಬೆಟ್ಟಗಳು ನೋಡಿ, ಫುಲ್ ಬೆಟ್ಟಗಳು, ಸೊನೆ ಎಲ್ಲ ಕ್ಲೀನಾಗಿ ಕಾಣ್ತಾಯಿತ್ತು ಇವಾಗ ನನಗೆ. ಇದು ದೇವಸ್ಥಾನ. ನಾನು ಹಾಕಿದ್ದಂಥ ಟೆಂಟ್ ಜಾಗ ಅದು. ಸೊ ನೋಡಿ, ನನ್ನ ಆಪೋಸಿಟಲ್ಲಿ ಮಾರ್ನಿಂಗ್ ಹೊತ್ತು ವ್ಯೂ ಯಾವ ಥರ ಕಾಣ್ತಾಯಿದೆ ಅಂತ ನೋಡಿ. ಇದೇ ನನಗಿವಾಗ ಕಾಣ್ತಾ ಇರೋಂಥ ವ್ಯೂ ಇದು. ಸೊ ನೋಡಿ, ಇಲ್ಲೇ ನನ್ನ ಕಣ್ಮುಂದೆ ಎಲ್ಲ ಗಿಡ, ಚಿಕ್ಕ ಚಿಕ್ಕ ಗಿಡಗಳು, ಮರಗಳು. ಸೊ ಈ ಬೆಟ್ಟ ನೋಡಿ ಯಾವ ಥರ ಇದೆ ಅಂದರೆ, ಎಕ್ಸಾಕ್ಟ್ಲಿ ಅಲ್ಲಿ ಆಪೋಸಿಟಲ್ಲಿ ಏನು ಕಾಣ್ತಾ ಇದೆಯಲ್ಲ ನಿಮಗೆ ಬೆಟ್ಟ, ಅಲ್ಲೊಂದು ಬೆಟ್ಟ ಕಾಣ್ತಾ ಇದೆಯಲ್ಲ, ಆ ಬೆಟ್ಟ ಕಾಣ್ತಾ ಇದೆಯಲ್ಲ, ಸೇಮ್ ಅದೇ ಥರ ಇರೋವಂಥ ಬೆಟ್ಟ ಇದು. ಸೊ ಇಲ್ಲಿ ನೋಡಿ, ಇಲ್ಲಿಂದ ಏನಾದರೂ ಸ್ವಲ್ಪ ಸ್ಲಿಪ್ ಆದ್ರೂ ಡೈರೆಕ್ಟ್ ಹಂಗೆ ಕೆಳಗಡೆ ಹಂಗೆ ಉಳ್ಕೊಂಡು ಹೊಂಟೋಗ್ತೀವಿ ಗುರು. ಎಲ್ಲೂ ಗ್ರಿಪ್ಪೇ ಸಿಗೋಲ್ಲ ನನಗೆ ಇಟ್ಕೊಳ್ಳೋಕ್ಕೆ. ಅದು ಬಿಟ್ಟರೆ ನೋಡಿ, ಸೊ ಸನ್ರೈಸ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸನ್ರೈಸ್ ಇನ್ನೂ ಆಗಿಲ್ಲ. ಮೇ ಬಿ ಮಳೆ ಚಿಕ್ಕ ಜಡಿ ಬರ್ತಾ ಇರೋದ್ರಿಂದ ಸನ್ರೈಸ್ ಆಗುತ್ತೋ ಇಲ್ವೋ ಅನ್ನೋದೇ ಡೌಟ್ ಗುರು ನನಗೆ. ಸನ್ರೈಸ್ ಆಗೋಂಗಿದ್ರೆ ಎಷ್ಟೊತ್ತಿಗೆ ಸನ್ರೈಸ್ ಆಗಬೇಕಾಗಿತ್ತು. ಸನ್ರೈಸ್ ಇನ್ನೂ ಆಗಿಲ್ಲ. ಸೊ ನೋಡೋಣ, ಟ್ರೈ ಮಾಡೋಣ. ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸನ್ರೈಸ್ ನೋಡ್ಕೊಂಡೇ ಹೋಗೋಣ. ಸೊ ನೋಡಿ, ಮಾರ್ನಿಂಗ್ ಹೊತ್ತು ಯಾವ ಥರ ಕಾಣ್ತಾ ಇದೆ ಅಂತ.
ನೋಡಿ ಗೈಸ್, ನೀರು ನಾನು ಲಾಸ್ಟ್ ಟೈಮ್ ಬಂದಿದ್ನಲ್ಲ ಹೋದ ವಾರ, ಅದಕ್ಕಿಂತ ಇವಾಗ ಇನ್ನೂ ಜಾಸ್ತಿನೇ ಕಾಣ್ತಾ ಇದೆ ನೀರು. ಮಳೆ ಬರ್ತಾನೆ ಇದೆಯಲ್ಲ ಕಂಟಿನ್ಯೂಸ್ ಆಗಿ. ಸೊ ನೋಡಿ, ಲಾಸ್ಟ್ ಟೈಮ್ ಬಂದಾಗ ಈ ಇಲ್ಲೆಲ್ಲ ಈಗ ಕಾಣ್ತಿತ್ತು, ಇಲ್ಲಿ ಹೋಗಿ ಹಿಂಗೊಂದು ರೋಡ್ ಹೋಗುತ್ತೆ. ಸೊ ಈ ರೋಡಿಗೆ ಕಾಣ್ತಿತ್ತು. ಸೊ ಇವಾಗ ಆ ರೋಡ್ ಕಾಣ್ತಾಯಿಲ್ಲ, ಫುಲ್ ಕ್ಲಿಯರಾಗಿ ಕಂಪ್ಲೀಟಾಗಿ ಮುಚ್ಚೋಗ್ಬಿಟ್ಟೈತೆ. ಇದೇ ಥರ ಮಳೆ ಬಂದರೆ ಡೆಫಿನೆಟ್ಲಿ ಇಲ್ಲಿ ಗಂಟ ತುಂಬುತ್ತೆ, ಯಾವುದೇ ಥರ ಡೌಟ್ ಇಲ್ಲ. ಸೊ ನೋಡಿ, ಅಲ್ಲಿ ಗಂಟ ನೋಡ್ಬೋದು ನಾವು. ಸೊ ಮಾರ್ನಿಂಗ್ ಹೊತ್ತು ಈ ಥರ ಕಾಣುತ್ತೆ ಗುರು. ಅಲ್ಲಿ ನೋಡಿ, ಆ ಬೆಟ್ಟದ ಮೇಲ್ಗಡೆ ಫುಲ್ಲು ಫಾಗಿ ಆಲ್ರೆಡಿ ಫಾಗ್ ತುಂಬ್ಕೊಂಬಿಟ್ಟಿದೆ ಆ ಬೆಟ್ಟದಲ್ಲಿ. ಆಮೇಲೆ ಆ ಕಡೆ ನೋಡಿ, ಅಲ್ಲಿ ರಂಗಸ್ವಾಮಿ ಬೆಟ್ಟ ಕಾಣ್ತಾ ಇದೆಯಲ್ಲ, ಸೊ ಅಲ್ಲೂ ಫುಲ್ಲು ಫಾಗಿ ಅಲ್ಲೂ ಫಾಗಿದೆ. ಬಟ್ ಇಲ್ಲಿ ಮಾತ್ರ ಫಾಗಿಲ್ಲ. ವೈ ನಾನು ಬಂದಿದ್ದೀನಿ ಅಂತನಾ ಏನಕ್ಕೋ ಗೊತ್ತಾಗ್ತಾಯಿಲ್ಲ. ಫಾಗ್ ಇನ್ನೂ ಬಂದಿಲ್ಲ, ಇನ್ನೂ ಸನ್ರೈಸ್ ಕೂಡ ಆಗಿಲ್ಲ. ಸೊ ನೀರು ನೋಡಿ ಇಲ್ಲಿ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ನೀರು. ಸಖತ್ ಒಳ್ಳೆ ನೀರು ಬರೋದು. ಇದರಲ್ಲಿ ಮುಖ ತೊಳ್ಕೊಬೋದು, ಆರಾಮಾಗಿ ಕುಡಿಲೂಬೋದು. ಆರೋಗ್ಯಕ್ಕೆ ಯಾವುದೇ ಥರ ತೊಂದರೆ ಇರೋದಿಲ್ಲ. ಗೈಸ್, ಫೈನಲಿ ಹೊರಡೋ ಟೈಮ್ ಬಂತು. ನಾನು ಇಷ್ಟ ತನಕ ವೇಟ್ ಮಾಡಿದೆ ಸನ್ರೈಸ್ ಆಗುತ್ತೆ ಅಂತ. ಬಟ್ ಆಲ್ಮೋಸ್ಟ್ ಇವಾಗ ಆಲ್ರೆಡಿ 7:30 ಆಯಿತು. ಇನ್ನು ಯಾವುದೇ ರೀತಿ ಸನ್ರೈಸ್ ನಮ್ಗೆ ನೋಡೋಕ್ಕೆ ಸಿಗ್ತಾ ಇಲ್ಲ. ಯಾಕಪ್ಪ ಅಂದರೆ ಫುಲ್ಲು ಮಳೆ ಬರ್ತಾ ಇರೋ ಕಾರಣ ನಮಗೆ ಯಾವುದೇ ಥರ ಸನ್ರೈಸು ಕಾಣಿಸ್ತಾ ಇಲ್ಲ ಇಲ್ಲಿ. ಸೊ ಆಲ್ರೆಡಿ ಸನ್ರೈಸ್ ಆಗಿದೆ, ಬಟ್ ಈ ಮೋಡ ಎಲ್ಲ ಫುಲ್ ಮುಚ್ಕೊಂಡಿರೋ ಕಾರಣ ನಮಗೆ ಸನ್ ಕಾಣ್ತಾ ಇಲ್ಲ. ಸೊ ಇನ್ನೂ ಇಲ್ಲಿದ್ದು ಟೈಮ್ ವೇಸ್ಟ್ ಮಾಡೋ ಬದಲು ಸೊ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಬಟ್ ಈ ಸ್ಟೇ ಮಾತ್ರ ನನಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು, ಹಾಗೆಯೇ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಇಲ್ಲಿ ಬರೋರು ಕ್ಯಾಂಪ್ ಕೂಡ ಹಾಕ್ಕೊಬೋದು ನೈಟ್ ಹೊತ್ತು. ಸೊ ಯಾವುದೇ ಥರ ತೊಂದರೆ ಇರೋಲ್ಲ, ಯಾರಿಂದನೂ ತೊಂದರೆ ಇರೋಲ್ಲ. ಸೊ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಟ್ಟಿದ್ದೀನಿ. ಸೊ ಇದೇ ಥರ ನನ್ನ ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಅಲ್ಲಿ ತನಕ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್. ಗುಡ್ ಬೈ.